ಸಿದ್ದರಾಮಯ್ಯನವರೇ, ನಿಮ್ಮ ಕೈನಲ್ಲಿ ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡೋದಕ್ಕೆ ಆಗೋದಿಲ್ಲ. ಯಾಕಂದರೆ ನಿಮ್ಮ ವಿಧಾನಸೌಧ, ವಿಕಾಸಸೌಧ, MS ಬಿಲ್ಡಿಂಗ್, ಸರ್ಕಾರಿ ಇಲಾಖೆಗಳಲ್ಲೆಲ್ಲರೂ ಸಹ ಈ ಭ್ರಷ್ಟಾಚಾರ ಮಿತಿ ಮೀರಿದೆ. ಪೊಲೀಸ್ ಇಲಾಖೆಯಲ್ಲಿ ಕಾನ್ಸ್ಟೇಬಲಿಂದ ಹಿಡಿದು ಎಲ್ಲರೂ ಸಹ ಈ ಲಂಚಕ್ಕೆ ಕೈ ಒಡ್ಡುತ್ತಾ ಇರುವಂಥವರು. ಏನು ಕೇಳಿದ್ರು KRS ಪಕ್ಷದವರು ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ಆಗಬೇಕು ಅಂತ ಕೇಳಿದ್ರು. ಇದು ತಪ್ಪಾ? ಎಲ್ಲರೂ ಸಂಪಾದನೆ ಮಾಡ್ಬೇಕಾ? ನೀನು ಸಂಪಾದನೆ ಮಾಡಲ್ಲ. ಯಾರು ನಿಮ್ಮ ಅಪ್ಪ ನಿಮ್ಮಮ್ಮ ನೀವು ಯಾರು ಸಂಪಾದನೆ ಮಾಡಕ್ಕೆ ಕಲ್ತ್ಕೊಂಡಿಲ್ಲ. ಆದ್ರೆ ನೀನು ಮಾತ್ರ ಸಂಪಾದನೆ ಮಾಡ್ಬೇಕಾ ಪೊಲೀಸರು? ಮಾತಾಡಿದ ನೀನು ಏನ್ ಮಾತಾಡ? ನೀನು ನಿನಗೆ ಅವಕಾಶ ಕೊಡೋದಿಲ್ಲ. ನನಗೆ ಫಸ್ಟೇ ಮಾಹಿತಿ ಬೇಕಾಗಿರೋದು. ಈಗ ಅರೆಸ್ಟ್ ಮಾಡಿದ್ದೀವಿ, ಜೈಲು ಬಿಡ್ತಾ ಹೋಗೋ. ಸಿದ್ದರಾಮಯ್ಯನವರೇ, ಇದು ತಪ್ಪ? ಅವರ ಮೇಲೆ ಪ್ರಹಾರ ನಡೆಯುತ್ತೆ, ಅವರ ಮೇಲೆ ಕೇಸುಗಳನ್ನು ಹಾಕ್ತೀರಿ. ನೀವು ಮಾಡಬೇಕಾಗಿರುವಂತಹ ಕೆಲಸ ಅವರು ಮಾಡ್ತಾ ಇದ್ದಾರೆ. ಅವರ ಮೇಲೆ ಏನು ಪೊಲೀಸ್ ದರ್ಪ? ಏನೋ KRS ಪಕ್ಷದ ಕಾರ್ಯಾಧ್ಯಕ್ಷರ ಮೇಲೆ ಏನೋ ಒಬ್ಬ ರೋಪ್ ಹೊಡಿತಾನೆ, ಒಂದು ಹೆಣ್ಣು ಲೇಡಿ ಇನ್ಸ್ಪೆಕ್ಟ್ರು ಅವ್ರ ಮೇಲೆ ಹಲ್ಲೆ ಮಾಡ್ತಾರೆ. ಒಂದು ವಿಚಾರ ಎಲ್ಲ ಪೊಲೀಸ್ ಇಲಾಖೆಯಲ್ಲಿರುವಂಥ ಎಲ್ಲರಿಗೂ ಕೇಳ್ತೇವೆ, ಎಲ್ಲ ಸರ್ಕಾರಿ ನೌಕರರಿಗೆ ಕೇಳ್ತೇವೆ, ಎದೆ ಮುಟ್ಟಿ ನೋಡ್ಕೊಂಡು ಹೇಳ್ಬಿಡ್ರಿ, ₹1 ಲಂಚ ಇಲ್ಲದೆ ನಾವು ಕಾರ್ಯನಿರ್ವಹಿಸ್ತಾ ಇದ್ದೀವಿ ಅಂತ ಒಂದೇ ಒಂದು ಮಾತು ಹೇಳ್ರಿ. ನಿಮಗೆ ಸಂಬಳ ಕೊಡ್ತೀವಿ, ಕಾಲಕ್ಕೆ ಪೇ ಕಮಿಷನ್, ನಿಮಗೆ HRA, ಮನೆ ರೆಂಟು, ಐರನ್ ಮಾಡೋದಕ್ಕೆ ದುಡ್ಡು ಕೊಡ್ತೀವಿ, TADA ಕೊಡ್ತೀವಿ, ಎಲ್ಲವನ್ನೂ ಕೊಡ್ತೀವಿ. ಆದರೂ ಸಹ ಈ ಲಂಚ ಎಂಬ ಕಕ್ಕಸನ್ನು ಬಾಯಿ ಹಾಕ್ತೀರಿ. ಅದೇ ಕಕ್ಕಸ್ ತಗೊಂಡೋಗಿ ನಿಮ್ಮ ಮನೆಯ ಹೆಂಡತಿ ಮಕ್ಕಳು, ತಾಯಿ, ತಂದೆ ಎಲ್ಲರಿಗೂ ಕೊಟ್ಟು ಅದನ್ನು ತಿನ್ನಿಸ್ತೀರಲ್ಲ ನೀವು. ಒಂದು ಸಾರಿ ಯೋಚನೆ ಮಾಡಿ. KRS ಪಕ್ಷದವ್ರು ಏನು ಕೇಳ್ತಾ ಇದ್ದಾರೆ, ಏನಂತ ಪ್ರತಿಭಟನೆ ಮಾಡ್ತಾ ಇದ್ದಾರೆ? ನೀವು ಬದಲಾವಣೆ ಆಗಿ ಲಂಚ ಮುಟ್ಟಬೇಡಿ ಅಂತಲ್ವಾ? ನೀವು ಲಂಚ ಮುಟ್ಟದೆ ಸರ್ಕಾರಿ ಕೆಲಸಗಳನ್ನು ಮಾಡಿಕೊಡಿ ಅಂತಲ್ವಾ? ಒಬ್ಬೊಬ್ಬನಿಗೆ ಲಕ್ಷಗಟ್ಟಲೆ ಸಂಬಳ. ನೌಕರರ ಸಂಘದ ಅಧ್ಯಕ್ಷ ಷಡಕ್ಷರಿ ಹೇಳ್ತಾರೆ, ನಿಮಗೆ ಕಾರ್ ಲೋನ್ ಬೇಕಾ, ಅದು ಬೇಕಾ, ಇದು ಬೇಕಾ, ನಾವೆಲ್ಲವನ್ನೂ ಮಾಡಿಕೊಟ್ಟಿದ್ದೀವಿ ಅಂತ. ಇದೇ ಷಡಕ್ಷರಿ ಸರ್ಕಾರಿ ನೌಕರರಿಗೆ ಹೇಳ್ಬೇಕಲ್ಲ, ಲಂಚ ಮುಟ್ಟಬೇಡ್ರಪ್ಪ, ನಮಗೆ ಸಂಬಳ ಕೊಡ್ತಾ ಇದ್ದಾರೆ, ಕಾಲಕ್ಕೆ ಪೇ ಕಮಿಷನ್ ಬರ್ತಾ ಇದೆ, ಈ ರಾಜ್ಯದ ಬಡ್ಜೆಟ್ನಲ್ಲಿ ಹೆಚ್ಚು ಕಡಿಮೆ 30% ಸಂಬಳಕ್ಕೆ ಕೊಡ್ತಾ ಇದ್ದಾರೆ, ಲಂಚ ಮುಟ್ಟಬೇಡಿ ಅಂತ ಯಾವತ್ತಾದರೂ ಷಡಕ್ಷರಿ ಹೇಳಿದಾರಾ? ಹೇಳೋದಿಲ್ಲ. ಒಂದೇ ಒಂದು ಇಲಾಖೆನಲ್ಲಿ ಕರೆಕ್ಟಾಗಿ, ಹೌದು, ನಾವು ಪ್ರಾಮಾಣಿಕವಾಗಿ ಒಂದು ಪೆನ್ ತಗೊಳ್ಳೋದ್ರಿಂದ ಲಂಚ ತಗೊಳ್ತಾರೆ, ಹೆಚ್ಚುವರಿ ಬಿಲ್ಗಳು ಹಾಕ್ಕೊಳ್ತಾರೆ. ಪ್ರತಿಯೊಂದು ಇಲಾಖೆಯಲ್ಲಿ ಈ ಜನರ ತೆರಿಗೆ ಹಣವನ್ನು ಲೂಟಿ ಮಾಡ್ತಾ ಇದ್ದಾರೆ. ಯಾಕೆ ಈ ದೇಶ ಸಾಲಗಾರರ ದೇಶ ಆಗಿದೆ ಗೊತ್ತಾ? ಯಾಕೆ ಈ ರಾಜ್ಯ ಸಾಲಗಾರರ ರಾಜ್ಯ ಆಗಿದೆ ಗೊತ್ತಾ? ಇವರ ಕಾರಣದಿಂದಲೇ. ಈ ದೇಶಕ್ಕೆ ಅಂಟಿಕೊಂಡಿರುವಂತಹ ಈ ಭ್ರಷ್ಟಾಚಾರದ ಪಿಡುಗನ್ನು ಕಿತ್ತು ಹಾಕಬೇಕಲ್ಲ. ಇನ್ನು ಶಾಸಕಾಂಗದಲ್ಲಿರುವಂಥವ್ರು ಬಿಡಿ, ಅವರು ಹೊಲಸೆದ್ದು ನಾರೆದ್ದೋಗವ್ರೆ. KRS ಪಕ್ಷದವರು ಮಾಡ್ತಾ ಇರುವಂತಹ ಅದ್ಭುತವಾದಂತಹ ಕೆಲಸಕ್ಕೆ ಈ ಜನ ಸಪೋರ್ಟ್ ಮಾಡಬೇಕ್ರಿ. ಇಂಥವ್ರಿಗೆ ಸಪೋರ್ಟ್ ಮಾಡಿ. ನಿಮ್ಮ ಪ್ರೀತಿ, ವಿಶ್ವಾಸ ಈ ಭ್ರಷ್ಟ ರಾಜಕೀಯ ಪಕ್ಷಗಳಿದ್ದಾವಲ್ಲ, ಎಲ್ಲರೂ ಕಳ್ರೆ. ಒಬ್ಬೊಬ್ಬ ರಾಜಕಾರಣಿ ಅವನು ಏನೂ ಇಲ್ಲದೆ ಇರೋವನು ಇವತ್ತು ನೂರಾರು ಕೋಟಿ, ಸಾವಿರಾರು ಕೋಟಿ ರೂಪಾಯಿ ಆಸ್ತಿಗಳನ್ನು ಡಿಕ್ಲರೇಷನ್ ಮಾಡ್ಕೊಳ್ತಾನೆ. ಅಂದರೆ ಎಲ್ಲಿಂದ ಬಂತು? ಕಷ್ಟಪಟ್ಟು ದುಡಿತಾ ಇದ್ದಾನ. ನಿಜಕ್ಕೂ KRS ಪಕ್ಷದವರಿಗೆ ಹ್ಯಾಟ್ಸ್ ಆಫ್ ಹೇಳ್ತೀವ್ರಿ. ನಿಜಕ್ಕೂ ರವಿಕೃಷ್ಣ ರೆಡ್ಡಿ ಆ ಟೀಮ್ಗೆ, ಆ ಸೈನಿಕರ ಅವರ ಧೈರ್ಯ, ಅವರ ಪ್ರಾಮಾಣಿಕತೆ ನೋಡಿದ್ರೆ ನಿಜಕ್ಕೂ ಮೈಯೆಲ್ಲ ಪುಳಕಿತ ಆಗತ್ತೆ. ಮಾತಾಡ್ಬೇಕ್ರಿ. ನಮ್ಮ ಮಾಧ್ಯಮಗಳು ಎಲ್ಲವೂ ಸತ್ತೋಗಿದ್ದಾವೆ, ಮಾತಾಡೋದಿಲ್ಲ. ಇಂತಹ ಪಕ್ಷಗಳು ಬರಬೇಕು. ಇನ್ನೂ ಒಂದು 4-5 ಪಕ್ಷಗಳು ಬರಬೇಕು. ನಿಜಕ್ಕೂ KRS ಪಕ್ಷದವರ ಈ ಹೋರಾಟಕ್ಕೆ ನಾವೆಲ್ಲರೂ ಬೆಂಬಲ ಕೊಡಬೇಕು. ಈ ಪಕ್ಷ ಅಧಿಕಾರಕ್ಕೆ ಬರಬೇಕು.
ಈ ಪಕ್ಷ ಅಧಿಕಾರಕ್ಕೆ ಬರಬೇಕು, ಇಂತಹ ಪಕ್ಷದ ಧೈರ್ಯವಂತರು ಅಧಿಕಾರಕ್ಕೆ ಬರಬೇಕು. ಈ ಭ್ರಷ್ಟ ವ್ಯವಸ್ಥೆಯನ್ನು ಕಿತ್ತ ಹಾಕಬೇಕು ಅಂತಂದರೆ ಇಂಥವ್ರಿಗೆ ಅವಕಾಶ ಕೊಡ್ಬೇಕ್ರಿ. ಯಾವನೋ ನಮ್ಮ ಪಕ್ಷ, ನಮ್ಮ ಇದು ದೇಶಭಕ್ತಿ, ನಾವು ನಾವು ಉದ್ಧಾರ ಮಾಡ್ಬಿಡ್ತೀನಿ ಅಂತ ಬಂದ್ಬಿಟ್ಟು ಈ ದೇಶದ ಆಸ್ತಿಯನ್ನು ಲೂಟಿ ಮಾಡ್ತಾ ಇದ್ದಾರಲ್ಲ, ತನಿಖೆ ಮಾಡಿಸ್ಲಿ. ಒಬ್ಬ ಪೊಲೀಸ್ ಅಧಿಕಾರಿ ಇಲ್ಲಿ ಟ್ರಾನ್ಸ್ಫರ್ಗಳಿಗೆ ದುಡ್ಡು ಕೊಡ್ತಾರೆ, ಪೋಸ್ಟಿಂಗ್ಗಳಿಗೆ ದುಡ್ಡು ಕೊಡ್ತಾರೆ, ಇನ್ನೊಂದು ಕೆಲಸಗಳಿಗೆ ದುಡ್ಡು ಕೊಡ್ತಾರೆ. ಒಬ್ಬೊಬ್ಬ ಅಧಿಕಾರಿ ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸ್ತಿರುವಂಥ ಒಬ್ಬ ಅಧಿಕಾರಿ ಹೇಳ್ಬಿಡ್ಲಿರಿ. ಇಲ್ಲಿ ಯಾವನು ಒಬ್ಬ ಲೈಸೆನ್ಸ್ ಇಲ್ದ ಬಂದ ಅಂದರೆ ಅವನ ಹತ್ರ ಕೈ ಹೊಡ್ತಾರೆ. ಎಷ್ಟು ವಿಚಾರಗಳ್ರಿ. ಎಗ್ ರೈಸ್ ಅಂಗಡಿನಲ್ಲಿ ಫ್ರೀ ತಗೊಂಡೋಗಿದ್ದನ್ನು ಇದು ಮಾಡಿದ್ದಾರೆ. ನಿಜಕ್ಕೂ KRS ಪಕ್ಷದವರ ಮೇಲೆ ಏನು ದೌರ್ಜನ್ಯ ಮಾಡ್ತಾ ಇದ್ದೀರಲ್ಲ ಸಿದ್ದರಾಮಯ್ಯನವರೇ, ಗೃಹ ಇಲಾಖೆಯವರೇ, ಇಡೀ ಪ್ರಜಾಪ್ರಭುತ್ವಕ್ಕೆ ಮಾಡ್ತಾ ಇರುವಂತಹ ಅಪಮಾನ ಇದು. ಸಂವಿಧಾನವನ್ನು ಗೌರವಿಸ್ತೇನೆ ಅಂತೇಳಿ ಸಂವಿಧಾನ ಪೀಠಿಕೆಯನ್ನು ಓದಿಸ್ತಾ ಇದ್ದೀರಲ್ಲ ಸಿದ್ದರಾಮಯ್ಯನವರೇ, KRS ಪಕ್ಷದವರ ಮೇಲೆ ಮಾಡ್ತಾ ಇರುವಂತಹ ದೌರ್ಜನ್ಯ ಇದೆಯಲ್ಲ, ಇದು ಸಂವಿಧಾನಕ್ಕೆ ವಿರೋಧವಾಗಿರುವಂಥದ್ದು, ಸಂವಿಧಾನಕ್ಕೆ ವಿರೋಧ ಮಾಡ್ತಾ ಇರುವಂಥದ್ದು. ಸಿದ್ದರಾಮಯ್ಯನವರೇ, ನೀವು ಸಂವಿಧಾನಕ್ಕೆ ನಿಜವಾಗ್ಲಿ ಗೌರವ ಕೊಡೋದಾದರೆ ಇಂತಹ ಪಕ್ಷದವರು ಹೋರಾಟ ಮಾಡ್ತಾ ಇದ್ದಾರೆ, ಪ್ರಾಮಾಣಿಕವಾಗಿ ಹೋರಾಟ ಮಾಡ್ತಾ ಇದ್ದಾರಲ್ಲ, ಅವರಿಗೆ ಬೆಂಬಲವಾಗಿ ನಿಂತ್ಕೊಳ್ಳಿ. ನಿಮ್ಮ ಕೈಯಲ್ಲಂತೂ ಆಗಲ್ಲ. ನೋಡಿ ಸಾಕಾಗೋಗ್ಬಿಟ್ಟಿದೆ. ನೀವು ರಾಜಕೀಯ ಪಕ್ಷಗಳು ಏನೂ ಮಾಡ್ಕೊಳಕ್ಕಾಗಲ್ಲ ನಿಮ್ಮ ಕೈಯಲ್ಲಿ. KRS ಪಕ್ಷದಂತಹ ಅವರು ಹೋರಾಟ ಮಾಡ್ತಾ ಇದ್ದಾರೆ, ಅವರ ಮೇಲೆ ದೌರ್ಜನ್ಯ ಮಾಡೋದು, ಪೊಲೀಸ್ ದೌರ್ಜನ್ಯ ಮಾಡೋದು. ಅವ್ರು ಯಾರೋ ಒಬ್ಬ ವ್ಯಕ್ತಿ ಹೇಳ್ತಾನೆ, ಲಾಬುರಾಮ್ಗೆ ಈ ಥರ ಮಾತಾಡ್ಬಿಟ್ಟ, ಇನ್ನೊಂದು ಪೊಲೀಸ್ ಇನ್ಸ್ಪೆಕ್ಟರು KRS ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡ್ತಾರೆ, ಅವ್ರ ಮೇಲೆ ಕೇಸ್ ಮಾಡ್ತಾರೆ. ಏನ್ರಿ ಇದು? ಪ್ರಶ್ನೆ ಮಾಡಬಾರ್ದಾ? ನೀವು ಸರಿ ಇದ್ರೆ ಅವ್ರು ಯಾಕ್ರಿ ಪ್ರಶ್ನೆ ಮಾಡ್ತಾರೆ? ನೀವು ಸರಿ ಇದ್ರೆ ನಾವ್ಯಾಕ್ರಿ ಪ್ರಶ್ನೆ ಮಾಡ್ತೀವಿ? ಒಂದು ತನಿಖೆ ಮಾಡಲಿ. ಎಲ್ಲ ಸರ್ಕಾರಿ ಇಲಾಖೆಗೆ ಬರ್ಬೇಕಾದ್ರೆ ಇವ್ರ ಹತ್ರ ಎಷ್ಟು ಆಸ್ತಿ ಇತ್ತು, ಇವತ್ತೆಷ್ಟು ಆಸ್ತಿ ಇದೆ ಅಂತೇಳಿ ಅದ್ರ ಬಗ್ಗೆ ತನಿಖೆ ಆಯಿತು ಅಂತಂದರೆ ಶಾಸಕಾಂಗದಲ್ಲಿರುವಂಥವರು, ಕಾರ್ಯಾಂಗದಲ್ಲಿರುವಂಥವರು ನೀವು ಜಾತಿ ಗಣತಿ ಅಂತ ಮಾಡ್ತಾ ಇದ್ದೀರಲ್ಲ, ನೀವು ಜಾತಿ ಗಣತಿ ಮಾಡೋದ ನಂತರ ನೀವು ಮಾಡಬೇಕಾಗಿರೋದು ಸರ್ಕಾರಿ ಇಲಾಖೆಯಲ್ಲಿರುವಂತಹ ಸರ್ಕಾರಿ ನೌಕರರ ಅವರ ಆಸ್ತಿಯ ಗಣತಿ ಆಗಬೇಕು. ಶಾಸಕರು ಮತ್ತು ಸಚಿವರುಗಳು ಇದೆ, ಜನಪ್ರತಿನಿಧಿಗಳಲ್ಲ, ಅವರ ಆಸ್ತಿ ಗಣತಿ ಆಗಬೇಕು. ಇದನ್ನು ಮಾಡ್ತೀರಾ? ನಿಮ್ಮ ಕೈಲಿ ಆಗುತ್ತಾ ಇದು? ಇದೇ KRS ಪಕ್ಷ ಅಧಿಕಾರಕ್ಕೆ ತಗೊಂಡು ಬನ್ನಿ, ಅವರು ಮಾಡ್ತಾರೆ. KRS ಪಕ್ಷ ಅಧಿಕಾರಕ್ಕೆ ಬರಬೇಕ್ರಿ, ಎಲ್ಲರೂ ಬೆಂಬಲ ಕೊಡಬೇಕು. ಪ್ರಾಮಾಣಿಕವಾಗಿ ರಾಜ್ಯ ಉಳಿಸ್ಬೇಕು. ನಮ್ಮ ದೇಶದ ಬಗ್ಗೆ ಆಮೇಲೆ ಮಾತಾಡೋಣ. ಈ ರಾಜ್ಯ ಉಳಿಬೇಕು ಅಂತಂದರೆ KRS ಪಕ್ಷದಂತಹ ಪಕ್ಷಗಳಿಗೆ ನಾವು ಬೆಂಬಲ ಕೊಡಬೇಕು. ಇಂತಹ ಹೋರಾಟಗಾರರಿಗೆ ನಾವು ಆತ್ಮಸ್ಥೈರ್ಯ ತುಂಬದ ಹೋದರೆ ಬಹುಶಃ ನಮ್ಮಂತಹ ಮೂರ್ಖರು ಮತ್ತೊಬ್ಬರು ಇರೋದಿಲ್ಲ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ಮುಖ್ಯಮಂತ್ರಿಗಳೇ, KRS ಪಕ್ಷದ ಮೇಲೆ ನಡೀತಾ ಇರುವಂತಹ ದೌರ್ಜನ್ಯ, ಈ ಪೊಲೀಸ್ ಅರಾಜಕತೆ ಇದೆಯಲ್ಲ, ಪೊಲೀಸ್ನವರ ದೌರ್ಜನ್ಯ ಇದೆಯಲ್ಲ, ನೀವು ಎಷ್ಟು ಅವರನ್ನು ನೀವು ತಡಿಲಿಕ್ಕೆ ಪ್ರಯತ್ನ ಮಾಡ್ತೀರೋ, ನೀವು ಎಷ್ಟು ಅವರನ್ನು ಕೆಳುತ್ತೀರೋ, ನಿಮ್ಮ ಮುಖವಾಡವನ್ನು ಬಯಲು ಮಾಡ್ತಾನೇ ಹೋಗ್ತಾರೆ. ನಿಮ್ಮ ಮುಖವಾಡ ಬಯಲು ಆಗೇ ಆಗುತ್ತೆ. ನೀವು ಏನೋ ರೋಪ್ ಮಾಡಿಕೊಂಡು ನಿಮ್ಮ ಅಧಿಕಾರಿಗೇನೋ ಹೇಳ್ಬಿಟ್ಟ ಅಂತ ಹೇಳ್ಬಿಟ್ಟು ರೋಷಾವೇಶದಿಂದ ಮಾತಾಡ್ತಾ ಇದ್ರಲ್ಲ, ರೋಷಾವೇಶದಿಂದ ಮಾತನಾಡ್ತಾ ಇರುವಂತಹ ಪೊಲೀಸ್ ಅಧಿಕಾರಿ, ನೀವು ಹೇಳಿ, ನಾನು ಕೆಲಸಕ್ಕೆ ಸೇರಿದಾಗ ನನ್ನ ಇಷ್ಟಿತ್ತು ಆಸ್ತಿ, ಇವತ್ತು ನನಗಿಷ್ಟು ಆಸ್ತಿ ಆಗಿದೆ, ನನ್ನ ಸಂಬಳ ಬಿಟ್ಟು ₹1 ನಾನು ಲಂಚ ಮುಟ್ಟಿಲ್ಲ ಅಂತೇಳಿ ನೀನು ಬಹಿರಂಗವಾಗಿ ಹೇಳ್ಕೊಂಡ್ರೆ ಅವತ್ತು ನಿಮ್ಮನ್ನು ಮೆಚ್ತೀವಿ. ಲೆಕ್ಕ ಕೇಳುತ್ತಪ್ಪ. ಭ್ರಷ್ಟಾಚಾರ ಮಾಡ್ತಾ ಇದ್ರಿ ಅನ್ನೋದು ತಪ್ಪ? ಯಾವುದು ತಪ್ಪು? ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತಿಗೂ ಸಹ ಭ್ರಷ್ಟಾಚಾರದ ವಿರುದ್ಧ ಇರುತ್ತೆ. ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ಅಂತ ನಾವು ಬಯಸಿರುವಂಥದ್ದು. KRS ಪಕ್ಷದಿಗೆ ನಮ್ಮದು ಸಂಪೂರ್ಣ ಬೆಂಬಲ ಇರುತ್ತೆ. KRS ಪಕ್ಷ ಅಧಿಕಾರಕ್ಕೆ ಬರಬೇಕು, ಈ ರಾಜ್ಯವನ್ನು ಆಳಬೇಕು, ಈ ರಾಜ್ಯ ಭ್ರಷ್ಟಾಚಾರ ಮುಕ್ತ ರಾಜ್ಯ ಆಗಬೇಕು ಅಂದರೆ KRS ಪಕ್ಷದಂಥ ಪಕ್ಷ ಅಧಿಕಾರಕ್ಕೆ ಬರಬೇಕು. ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.